ಸರ್, ಸಿನಿಮಾಗಿದೆ ಅಷ್ಟು ಬಯಸ್ ಇವತ್ತು ಥಿಯೇಟರ್ನ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋಣ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓಯ್ ಟು ದಟ್. ಸರ್, ಪೈರಸಿ ಮಾಡಿದವರನ್ನ ಇವಾಗ ಹಿಡಿದಾಕಿದ್ದಾರೆ. ಸೊ ಒಬ್ಬರನ್ನ ಸುಮಾರಾಗಿದೆ ನಿಮಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ಇಂಡಸ್ಟ್ರಿ ಕೂಡ ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನು ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯಿತು, ಮಾತಾಡಬೇಕಿತ್ತು, ಮಾತಾಡಬಾರ್ದು. ಕರೆಕ್ಟ್, ಯಾರಿಗೂ ಪ್ರವೋಕ್ ಮಾಡೋಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ದು ಕರೆಕ್ಟ್ ಅನ್ಸುತ್ತಾ ನಿಮಗೆ? ಇವತ್ತು ಇಡೀ ಇಂಡಸ್ಟ್ರಿ ಮಾತಾಡಿದ್ದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನು ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿನ ಸರ್, ಯಾಕಂದ್ರೆ ನಿನ್ನೆ ಜಗ್ಗೇಶ್ವರ್ ಕೂಡ ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳೋಕೆ ಹೋಗಿ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿತ್ತು. ಆಯಿತು, ನಿಮ್ಗಳ ಮುಂದೆ ಕುತ್ಕೊಂಡು ಮಾತಾಡಬೇಕು, ಅದಕ್ಕೆ ವಿವರಣೆ ಕೊಡಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರು ನೀವು ಕೇಳಿದ್ರೆ ಅಂತ ಉತ್ತರ ಕೊಟ್ಟೆ, ಯಾರು ಉತ್ತರ ಕೊಡೋಕೆ ನಾನೇನ ಅವತ್ತು ಸ್ಟೇಜ್ ಮೇಲೆ 25ಕ್ಕೆ ನಮ್ಮ ಬಿಡುಗಡೆ ಆಗಿರೋದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಲೂ ಹೇಳಿದ್ದಾರೆ. ಇದೇ ಥರ ಈ ವಿಚಾರವಾಗಿ ಜಗ್ಗೇಶ್ವರ್ ರಾಜ್ಯಸಭೆಯಲ್ಲಿ ಕೂಡ ಮಾತಾಡಿರ್ತಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ದೊಡ್ಡದಾಗಿ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಒಂದು ನಾನು ಇದನ್ನು ಇಲ್ಲ ನಿಲ್ಲಿಸೋಲ್ಲ ಸರ್, ಆಯಿತಾ? ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದರೆ ಒಂದು ಭಾಳ ಒಂದು ಒಳ್ಳೆ ಕೆಲಸ ನಡೀತಾರೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡ್ತಾರೆ. ನನ್ನ ಸ್ನೇಹಿತರ ಒಳಗಡೆ ಅವರು ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ತಗೋತೀವಿ. ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೇ ಅಲ್ಲ ಅವರು. ನೀವೇ ನೋಡಿದ್ರಿ ಏನೇನಾಯಿತು ಅಂದ್ಬಿಟ್ಟು. ಸರ್, ಇವಾಗ 45 ಮತ್ತೆ ನಿಮ್ದು ಒಟ್ಟಿಗೆ ಬಂದಿರೋದು ಸಿನಿಮಾ. ಅವ್ರು ಹೇಳಿದ್ರು ಇಷ್ಟು ಆಗಿದೆ ಪೈರಸಿ ಅಂತ. ಸೊ ನಿಮ್ಮ ಸಿನಿಮಾ ಎಷ್ಟು ಪೈರಸಿ ಆಗಿದೆ? ಮೂರನೇ ದಿನ ಅಲ್ಲ, ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗಲ್ಲಿ ಹೇಳಿಲ್ಲ 9,000 ಆರ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ ಅಷ್ಟೇ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದರೆ ಒಂದು ಬ್ಯಾಚ್ನ ಕೂರಿಸಿರ್ತಾರೆ. ಗೊತ್ತಾರೆ ನಿನ್ನ ಕೆಲಸ ಏನು, ಲಿಂಕ್ ಆಗ್ತಾ ಇರಬೇಕು. ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರಿಸಿರ್ಬೇಕಾದ್ರೆ ಪೇಡ್ ಕೂರಿಸಿರ್ಬೇಕಾದ್ರೆ ನಿಮ್ಮ ಕೆಲಸನೇ ಇದು ಅಂದಾಗ ಆ್ಯಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಆಗುತ್ತೆ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರ ಅಂದರೆ ಹೋಗ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನಿಮಗೆ ಡೌನ್ಲೋಡ್ ಮಾಡೋದು ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದರೆ ಹೋಗ್ತೀವಿ. ಇದ್ದಲ್ಲಿ ಏನಿಲ್ಲ, ಓದ್ಬೇಕು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಎಸ್ ಸರ್, ಕರೆಕ್ಟ್. ವಿಲ್ ಗೆಟ್ ಟು ದ ರೂಟ್ಸ್. ಸರ್, ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಥಿಯೇಟರ್ಸ್ ಏನು ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಗುಡಕ್ಕೆ ಹೋಗೋಣ. ಯಾಕೆ ಈಗ ಯಾರಾದರೂ ಒಬ್ಬರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸಲ್ಲಿ ಯಾರಾದರೂ ಬಂದು ಒಬ್ಬರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡ ತನಕ ಹೋಗ್ತಾರಲ್ವ? ಕರೆಕ್ಟ್, ಬುಡ ತನಕ ಹೋಗ್ತಾರೆ. ಬುಡ ತನಕ ಹೋಗ್ತೀವಿ, ಬಿಡಲ್ಲ ಸರ್. 2 ಬ್ಯಾಕ್ಗ್ರೌಂಡ್ ಹಿಟ್ ಸಿನಿಮಾ, 2 ಕಾಂಬಿನೇಷನ್ ಜೊತೆಗೆ